ಭಾರತದಲ್ಲಿ ಜನಪ್ರಿಯತೆ ಗಳಿಸಿದ ಮೊಬೈಲ್ ಪಾವತಿ ವ್ಯವಸ್ಥೆ ಈಗ ವಿದೇಶದಲ್ಲೂ ಫೇಮಸ್ ಆಗ್ತಿದೆ. ಯುಪಿಐ ಪೇಮೆಂಟ್ ವ್ಯವಸ್ಥೆಯನ್ನ ಭಾರತೀಯರು ವಿದೇಶಕ್ಕೆ ಹೋಗಿರುವಾಗಲೂ ಬಳಸಬಹುದು. ಗೂಗಲ್ ಪೇ, ಫೋನ್ ಪೇ ಈಗಾಗಲೇ ಈ ಸೌಲಭ್ಯವನ್ನ ಗ್ರಾಹಕರಿಗೆ ಕಲ್ಪಿಸಿದೆ. ಜನರು ನಗದು ಪಾವತಿ ವಹಿವಾಟುಗಳ ಬದಲಾಗಿ ಮೊಬೈಲ್ ಪೇಮೆಂಟ್, ವ್ಯಾಲೆಟ್ ಪೇ ಆಯ್ಕೆಯನ್ನೇ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್, ಎಟಿಎಂ ಡ್ರಾ ಕೂಡ ಕಡಿಮೆಯಾಗಿದೆ. ಇದ್ರೂ ಆನ್ಲೈನ್ ವಹಿವಾಟಿನಲ್ಲಿ ಮಾತ್ರ ಹೆಚ್ಚಿನ ಬಳಕೆಯಲ್ಲಿದೆ. ಏಕೀಕೃತ ಪಾವತಿ ಇಂಟರ್ಫೇಸ್ ಭಾರತದಲ್ಲಿ ಆನ್ಲೈನ್ ವಹಿವಾಟುಗಳನ್ನ ಹೆಚ್ಚು ಸುಲಭಗೊಳಿಸಿದೆ. ಭಾರತದ ಹೆಚ್ಚಿನ ಯುವ ಜನರು ಇದನ್ನೇ ಅನುಸರಿಸುತ್ತಿದ್ದಾರೆ. ಈ ಸೇವೆಯನ್ನ ನೀವು ಇದೀಗ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಬಳಸಬಹುದು. ಈಗಾಗಲೇ ಶ್ರೀಲಂಕಾ, ಮಾರಿಷಸ್, ಭೂತಾನ್, ಓಮನ್, ನೇಪಾಳ, ಫ್ರಾನ್ಸ್ ಮತ್ತು ಯುಎಇಯಲ್ಲಿ ಯುಪಿಐ ಕಾರ್ಯನಿರ್ವಹಿಸುತ್ತಿದೆ. ಈ ಪಟ್ಟಿಗೆ ಇನ್ನೂ 10 ಹೊಸ ದೇಶಗಳು ಸೇರಿಕೊಂಡಿವೆ. ಇವುಗಳಲ್ಲಿ ಮಲೇಷ್ಯಾ, ಸಿಂಗಾಪುರ, ಫಿಲಿಪೈನ್ಸ್, ದಕ್ಷಿಣ ಕೊರಿಯಾದಂತಹ ದೇಶಗಳು ಇವೆ. ಈ ದೇಶಗಳಿಗೆ ಹೆಚ್ಚಿನ ಸಂಖ್ಯೆಯ ಭಾರತೀಯ ಪ್ರವಾಸಿಗರು ಭೇಟಿ ನೀಡುವ ಕಾರಣ ಯುಪಿಐ ಪಾವತಿಯನ್ನ ವಿದೇಶದಲ್ಲೂ ಆರಂಭಿಸಲಾಗಿದೆ. ನೀವು ವಿದೇಶಕ್ಕೆ ಪ್ರವಾಸ ಹೋಗ್ತಾ ಆಗಿದ್ರೆ ಹಾಗೂ ಅಲ್ಲಿ ಯುಪಿಐ ಸೌಲಭ್ಯ ಲಭ್ಯವಿದ್ರೆ ಫೋನ್ ಪೇ, ಗೂಗಲ್ ಪೇ ಅಥವಾ ಇತರೆ ಯಾವುದೇ ಯುಪಿಐ ಆಪ್ ಅನ್ನ ಹೇಗೆ ಬಳಸುವುದು ಎಂಬ ವಿವರ ಈ ವಿಡಿಯೋದಲ್ಲಿದೆ. ವಿದೇಶದಲ್ಲೂ ಯುಪಿಐ ಕೆಲಸ ಮಾಡ್ತಿರೋದ್ರಿಂದ ನೀವು ಸ್ಥಳೀಯ ಕರೆನ್ಸಿಗೆ ಭಾರತೀಯ ಕರೆನ್ಸಿಯನ್ನ ವಿನಿಮಯ ಮಾಡಿಕೊಳ್ಳುವ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ. ನೇರವಾಗಿ ಯುಪಿಐ ಮೂಲಕ ಪಾವತಿ ಮಾಡಲು ಸಾಧ್ಯವಾಗುತ್ತೆ. ಯುಪಿಐ ಮೂಲಕ ಪಾವತಿ ಮಾಡಲು ನೀವು ಯುಪಿಐ ಅಪ್ಲಿಕೇಶನ್ಗಳನ್ನ ಬಳಸಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಪ್ರವಾಸಕ್ಕೆ ಹೋಗುವ ಮೊದಲು ಯುಪಿಐಯನ್ನ ಸಕ್ರಿಯಗೊಳಿಸಲು ಇಲ್ಲಿ ಹೇಳಿರುವ ಹಂತಗಳನ್ನ ಅನುಸರಿಸಬೇಕು. ನೀವು ಫೋನ್ ಪೇ ಬಳಕೆದಾರರಾಗಿದ್ರೆ ಯುಪಿಐ ಅಪ್ಲಿಕೇಶನ್ ತೆರೆಯಿರಿ ಮತ್ತು ನಿಮ್ಮ ಪ್ರೊಫೈಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇಮೆಂಟ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಯುಪಿಐ ಇಂಟರ್ನ್ಯಾಷನಲ್ ಅನ್ನ ಆಯ್ಕೆ ಮಾಡಿ. ನಂತರ ನೀವು ಅಂತಾರಾಷ್ಟ್ರೀಯ ಪಾವತಿಗಾಗಿ ಬಳಸಲು ಬಯಸುವ ಬ್ಯಾಂಕ್ ಖಾತೆಯ ಪಕ್ಕದಲ್ಲಿರುವ ಆಕ್ಟಿವ್ ಬಟನ್ ಅನ್ನು ಕ್ಲಿಕ್ ಮಾಡಿ ಖಚಿತಪಡಿಸಲು ಯುಪಿಐ ಪಿನ್ ಎಂಟರ್ ಮಾಡಿ. ಈಗ ಯುಪಿಐ ಅಂತಾರಾಷ್ಟ್ರೀಯ ಪಾವತಿ ಸಕ್ರಿಯಗೊಳಿಸಲಾಗುತ್ತೆ. ಗೂಗಲ್ ಪೇ ಬಳಕೆದಾರರಾಗಿದ್ರೆ ಗೂಗಲ್ ಪೇ ಅಪ್ಲಿಕೇಶನ್ ತೆರೆಯಿರಿ ಮತ್ತು ಕ್ಯೂಆರ್ ಕೋಡ್ ಅನ್ನ ಟ್ಯಾಪ್ ಮಾಡಿ. ಈಗ ಅಂತಾರಾಷ್ಟ್ರೀಯ ವ್ಯಾಪಾರಿಯ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕು. ನಂತರ ವಿದೇಶಿ ಕರೆನ್ಸಿಯಲ್ಲಿ ಪಾವತಿ ಮೊತ್ತವನ್ನ ನಮೂದಿಸಿ. ಅಂತಾರಾಷ್ಟ್ರೀಯ ಪಾವತಿಗಾಗಿ ನೀವು ಬಳಸಲು ಬಯಸುವ ಬ್ಯಾಂಕ್ ಖಾತೆಯನ್ನು ಆಯ್ಕೆ ಮಾಡಿ. ಯುಪಿಐ ಇಂಟರ್ನ್ಯಾಷನಲ್ ಅನ್ನ ಸಕ್ರಿಯಗೊಳಿಸಲು ಡಿಸ್ಪ್ಲೇಗೆಲ್ಲಿ ಸೂಚನೆ ಕಾಣಿಸಿಕೊಳ್ಳುತ್ತೆ. ಬಳಿಕ ಯುಪಿಐ ಇಂಟರ್ನ್ಯಾಷನಲ್ ಸಕ್ರಿಯಗೊಳಿಸಿ ಟ್ಯಾಪ್ ಮಾಡಿ. ಹಾಗೆ ಅಂತಾರಾಷ್ಟ್ರೀಯ ಪಾವತಿಗಳನ್ನ ಆಕ್ಟಿವೇಟ್ ಮಾಡಿ. ಯುಪಿಐ ಇಂಟರ್ನ್ಯಾಷನಲ್ ಆಯ್ಕೆಯನ್ನ ಬೆಂಬಲಿಸುವ ಬ್ಯಾಂಕ್ ಖಾತೆಗಳಲ್ಲಿ ಮಾತ್ರ ನೀವು ಅಂತಾರಾಷ್ಟ್ರೀಯ ವಹಿವಾಟುಗಳನ್ನ ಸಕ್ರಿಯಗೊಳಿಸಬಹುದು. ಅಂದ್ರೆ ನಿಮ್ಮ ಯಾವುದೇ ಸ್ಥಳೀಯ ಬ್ಯಾಂಕ್ ಖಾತೆ ಇದಕ್ಕೆ ಸಪೋರ್ಟ್ ಮಾಡಲ್ಲ. ನೀವು ಸ್ಕ್ಯಾನ್ ಮಾಡಿದ ಬಳಿಕ ಬ್ಯಾಂಕ್ ಖಾತೆಯಿಂದ ಕಡಿತಗೊಂಡ ಹಣ ಭಾರತೀಯ ಕರೆನ್ಸಿಗಳಿಗಿರುತ್ತೆ. ಹೀಗಾಗಿ ಅದನ್ನ ಗಮನಿಸಿ. ಅಲ್ಲದೆ ವಿದೇಶಕ್ಕೆ ಹೋಗುವ ಮೊದಲು ನಿಮ್ಮ ಖಾತೆ ಹೊಂದಿರುವ ಬ್ಯಾಂಕ್ ಇಂಟರ್ನ್ಯಾಷನಲ್ ಯುಪಿಐ ಪಾವತಿ ಆಯ್ಕೆಗಳನ್ನ ನೀಡುತ್ತೆ ಎನ್ನುವುದು ಖಚಿತಪಡಿಸಿಕೊಳ್ಳಿ. ಜೊತೆಗೆ ಯಾವ ದೇಶಕ್ಕೆ ಹೋಗುವಿರೋ ಅಲ್ಲಿನ ಕರೆನ್ಸಿ ವಿನಿಮಯ ದರದ ಬಗ್ಗೆಯೂ ತಿಳಿದುಕೊಳ್ಳಿ.